ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ಮಾನಸ. ಸುದ್ದಿಗಳನ್ನು ನೋಡ್ತಾ ಹೋಗೋಣ. ದೇಶವಾಸಿಗಳಿಗೆ ಮತ್ತೆ ಗ್ಯಾಸ್ನ ಶಾಕ್ ಉಂಟಾಗ್ತಾ ಇದೆ. ಅಡಿಗೆ ಅನಿಲ ಮತ್ತೆ ದುಬಾರಿ ಆಗ್ತಾ ಇದೆ. ಗ್ರಾಹಕರಿಗೆ ಬರೆಯ ಮೇಲೆ ಬರೆಯನ್ನು ಹೇಳ್ತಾ ಇದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಹೆಚ್ಚಳವಾಗಿದೆ. ಕಳೆದ 3 ತಿಂಗಳಲ್ಲಿ 2ನೇ ಬಾರಿಗೆ ಬೆಲೆ ಏರಿಕೆ ಆಗಿರುವಂತದ್ದು. ದೆಹಲಿಯಲ್ಲಿ ಸಿಲಿಂಡರ್ ಹೊಸ ದರ 942 ರೂಪಾಯಿ ಇದ್ರೆ ಮಾರ್ಚ್ 7ರಂದು 60 ರೂಪಾಯಿ ಆಗಿತ್ತು, ಹೆಚ್ಚಳವಾಗಿತ್ತು. ಜಾಗತಿಕ ಇಂಧನ ಬಿಕ್ಕಟ್ಟಿನಿಂದಾಗಿ ದರ ಏರಿಕೆಯಾಗಿದೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿ ಆಗತ್ತೆ. ರಾಜ್ಯದ ಹಳೆಯ ದರ ಮತ್ತು ಹೊಸ ದರ ಗಮನಿಸ್ತಾ ಹೋಗೋದಾದ್ರೆ ದೆಹಲಿಯಲ್ಲಿ 913 ರೂಪಾಯಿ, ಈಗ 942 ರೂಪಾಯಿ. ಕೋಲ್ಕತ್ತಾದಲ್ಲಿ 939 ರೂಪಾಯಿ, ಈಗ 969 ರೂಪಾಯಿ ಆಗ್ತಾ ಇದೆ. ಮುಂಬೈನಲ್ಲಿ 912 ರೂಪಾಯಿ 50 ಪೈಸಾ ಇದ್ದಂತಹ ಗ್ಯಾಸ್ ಈಗ 941 ರೂಪಾಯಿ 50 ಪೈಸಾ ಆಗ್ತಾ ಇದೆ. ಇನ್ನು ಚೆನ್ನೈನಲ್ಲಿ 928 ರೂಪಾಯಿ 50 ಪೈಸಾ ಇದ್ದಂತಹ ಗ್ಯಾಸ್ ಈಗ 957 ರೂಪಾಯಿ 50 ಪೈಸಾ ಆಗ್ತಾ ಇದೆ. ನೋಡಿ ಹೇಗೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಕೆ ಆಯಿತು, ಈಗ ಮತ್ತೆ ಗ್ಯಾಸ್ ದರ ಕೂಡ ಹೆಚ್ಚಳವಾಗ್ತಾ ಇದೆ. ಗ್ರಾಹಕರು ಈಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಆಗ್ತಿರುವಂತಹ ಒಂದಷ್ಟು ಬದಲಾವಣೆಗಳಿಂದಾಗಿ ಭಾರತದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ. ಗಮನಿಸ್ತಾ ಇದ್ದೀವಿ. ಫಸ್ಟ್ ಗ್ಯಾಸ್ ದರ ಹೆಚ್ಚಳ ಆಯಿತು, ಅದಾದಮೇಲೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಯಿತು. ಈಗ ಮತ್ತೆ ಗ್ಯಾಸ್ ದರ ಹೆಚ್ಚಳ ಆಗ್ತಾ ಇರುವಂಥದ್ದು. ದೇಶವಾಸಿಗಳಿಗೆ ಮತ್ತೆ ಗ್ಯಾಸ್ನ ದರ ಹೆಚ್ಚಳದಿಂದಾಗಿ ಮಧ್ಯಮ ವರ್ಗದ ಏನು ಜನ ಇದ್ದಾರಲ್ಲ, ಅವರು ಜೀವನ ಮಾಡೋದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇವಾಗ ಇತ್ತೀಚೆಗೆ ಏನು ಕಮರ್ಷಿಯಲ್ ಗ್ಯಾಸ್ ದರ ಹೆಚ್ಚಳ ಆಗಿತ್ತು, ಅದರ ಮಧ್ಯದಲ್ಲಿ ಈಗ ಗೃಹ ಬಳಕೆಯ ಗ್ಯಾಸ್ ದರ ಏನಿದೆ ಅದು ಹೆಚ್ಚಳ ಆಗಿದೆ. 14.2 kg ಸಿಲಿಂಡರ್ನ ಬೆಲೆ ಈಗ 29 ರೂಪಾಯಿ ಏರಿಕೆ ಆಗಿದೆ. ಎಲ್ಲಿ ಹೋಗ್ತಾರೆ ಜನ ಅಂತ, ಹೇಗೆ ಜೀವನ ಮಾಡ್ತಾರೆ? ಅದರಲ್ಲೂ ಈಗ 1 ತಿಂಗಳಿಗೆ ಕೊಡ್ತಿದ್ದಂತಹ ಗ್ಯಾಸನ್ನು 42 ದಿನನೋ ಏನೋ ಮಾಡಿದ್ದಾರೆ, ಈಗ ರೂಲ್ಸ್ ಮಾಡಿದ್ದಾರೆ. ಅದರಲ್ಲೂ 2 ಗ್ಯಾಸ್ ಬೇಗನೆ ಬುಕ್ ಮಾಡಬೇಕು, ಒಂದು ಅವಧಿ ಮುಗಿದ ಮೇಲೆ ಬುಕ್ ಮಾಡಬೇಕು. ಮುಂಚೆ ಖಾಲಿ ಆಗೋದಕ್ಕಿಂತ ಮುಂಚೆ ಬುಕ್ ಮಾಡಿದ್ರು ಕೂಡ ಅವೈಲಬಿಲಿಟಿ ಇತ್ತು. ಬಟ್ ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲರೂ ಕೂಡ ಚೇಂಜ್ ಆಗಿದೆ.